ಇವನನ್ನ ಮುಂದೆ ಇಟ್ಕೊಂಡು ನೀವು ಪಾರ್ಲರ್ ತೊಗೊಂಡಿದ್ದೀರಾ ಅನ್ನಿ. ಹಾಂ ಲೇ ಪೆಂಗ್ಯಪ್ಪ ನಿನ್ನ ವ್ಯಾಲ್ಯೂ ಬರೀ 17 ಲಕ್ಷ ಅಷ್ಟೇನೇನೋ. ಏನ್ರಿ ನಿಮ್ಮ ಮಾತಿನ ಅರ್ಥ? ನಾನು ಇವ್ರನ್ನ ದುಡ್ಡುಗೋಸ್ಕರ ಮದುವೆ ಆಗಿದ್ದೀನಿ ನಿಂತನ ಅಂತ ಕೇಳೋ ಹೋಗಿ. ಇಲ್ಲ ನೀವು ಖಂಡಿತ ದುಡ್ಡುಗೋಸ್ಕರ ಮದುವೆ ಆಗಿಲ್ಲ, ಪಾರ್ಲರ್ಗೋಸ್ಕರ ಮದುವೆ ಆಗಿದ್ದೀರಾ. ಇಲ್ಲ ಅಂತಂದ್ರೆ ಈ ಮುಂಡೆದನ್ನು ಯಾರು ತನ್ನ ಮದುವೆ ಆಗ್ತಾರೆ ಹೇಳಿ? ರೀ ಅವ್ನು ರೋಹಿಣಿ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಿದ್ರೆ ನೀವು ಕೇಳಿಸ್ಕೊಂಡು ಸುಮ್ಮನಿದ್ದೀರಲ್ರಿ? ಸಕ್ರೆ ಹೊರಗೆ ಬರಂಗಿಲ್ಲ, ಹೋಗಲ್ಲ ನಿಂತ್ಕೋ. ಹಾಂ ಹೋಗಲ್ಲ ನಿಂತ್ಕೋ. ಇನ್ನು ನನ್ನನ್ನು ಏನು ಮಾಡುತ್ತೀರಿ ಶಾಂತಮ್ಮನವ್ರೆ? ಒಂದೇ ಒಂದು ಮಾತು ನನಗೆ ಹೇಳಿದೆ, ಇಷ್ಟೆಲ್ಲ ರಂಪಾರದಂತ ಮಾಡಿ ಕೂಡ್ಸಿದ್ದೀರಾ. ಅವನು ನೋಡಿದ್ರೆ ಅಲ್ಲಿ 17 ಲಕ್ಷ ಬಡ್ಡಿ ಸಮೇತ ಕೊಡಬೇಕು, ಇಲ್ಲಾಂದ್ರೆ ಈ ಮನೆ ಕಿತ್ಕೋತೀನಿ ಅಂತ ಹೇಳ್ತಿದ್ದಾನೆ. ಲೇ ಹಾಗೇನಾದರೂ ಅವನ ಮನೆ ತಗೊಂಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ದೇನೆ. ರೀ ರೋಹಿಣಿ ತುಂಬಾ ಟ್ಯಾಲೆಂಟೆಡ್ ಹುಡುಗಿ, ಅದಕ್ಕೆ ಅವಳಿಗೆ ಪಾರ್ಲರ್ ಇಟ್ಕೊಟ್ರೆ ಅವಳು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾಳೆ ಅಂತಾನೆ ದುಡ್ಡು ಕೊಟ್ಟು ಪಾರ್ಲರ್ ಇಡಿಸ್ದೆ. ಓಹೋ ತುಂಬ ಚೆನ್ನಾಗಿ ಕಟ್ತೀರಾ ಕತೆನ. ಮೀನಾನು ತುಂಬ ಚೆನ್ನಾಗಿ ಕಟ್ತಾಳೆ ಹೂನ. ಪಾಪ ತುಂಬ ದೊಡ್ಡ ಹೂವಿನ ಅಂಗಡಿ ಇಡಬೇಕು ಅಂತ ತುಂಬ ಆಸೆ ಪಡ್ತಾಳೆ. ನೀವು ಒಂದು ಕೆಲಸ ಮಾಡಿ, ಇದೇ ಮನೆ ಮೇಲೆ ಇನ್ನೊಂದು 10 ಲಕ್ಷ ತೊಗೊಂಡು ಅವಳಿಗೊಂದು ಹೂವಿನ ಅಂಗಡಿ ಇಟ್ಕೊಟ್ಬಿಡಿ. ಏನಂತೀರಾ ಪಿತಾಶ್ರೀ ಅವರೇ? ಓ ತಾವು ಮಾತಾಶ್ರೀ ಕಡೆ ನೋಡ್ತಾ ಇದ್ದೀರಾ? ಅವ್ರು ಇವಾಗ ಮಾತಾಡುವಂಥ ಸ್ಥಿತಿನಲ್ಲೇ ಇಲ್ಲ. ನೀವು ಹೇಳಿ ಪಿತಾಶ್ರೀ ಅವರೇ. ಲೇ ಮೀನಾ, ನಿನಗೆ ಮಾರ್ಕೆಟ್ ಸುತ್ತಮುತ್ತ ಹೂವಿನ ಅಂಗಡಿ ಇದ್ರೆ ಓಕೆನೇನೆ? ರೀ ಯಾಕ್ರಿ ಅದೆಲ್ಲ? ನೀನು ಸುಮ್ಮನೆ ಮೀನಾ, ಆ ಹುಡುಗಿ ಮಾಡಿಲ್ವ ಹೆಲ್ಪು, ನಿನಗೂ ಮಾಡಲಿ. ನಾವು ಶಾಪ್ ಓಪನ್ ಮಾಡಬೇಕು, ಒಂದು 10 ಲಕ್ಷ ಬೇಕು. ಇಲ್ಲ ರವಿ, ನೀನು ರೆಸ್ಟೋರೆಂಟ್ ಓಪನ್ ಮಾಡೋಕೆ ಒಂದು 10 ಲಕ್ಷ ಸಾಕೆನಾ? ನೋಡಿ ಟೋಟಲ್ಲು ಎಲ್ಲ ಸೇರಿ ಒಂದು 20 ಲಕ್ಷ ಬೇಕು. ಈ ಮನೆ ಪತ್ರ ಮೇಲೆ ನಮಗೆ ದುಡ್ಡನ್ನ ಎತ್ಕೊಟ್ಬಿಡಿಪ್ಪ ಪ್ಲೀಸ್. ಸೂರ್ಯ ಏನು ಮಾತಾಡ್ತಾ ಇದೆಯೋ? ಹೌದಪ್ಪ, ಈ ಪೌಡರ್ ಹಚ್ಚೋ ಹುಡುಗಿ ಮಾತ್ರ ಕೊಡ್ಸಿಲ್ವಾ? ಸೂರ್ಯ ಸಾಕು ನಿಲ್ಸ್ರಿ, ತುಂಬಾ ಇನ್ಸಲ್ಟ್ ಮಾಡ್ತಿದ್ದೀರಾ ನೀವು. ಏನು ಅಂದೆ? ಏನಮ್ಮ ನೀನು ನಮ್ಮನೆ ದುಡ್ಡೇ ಅಪೇಸ್ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಮ ಮೇಲೆ ಆವಾಜ್ಗಳು. ಸೈಲೆಂಟ್ ಆಗಿ ನಿಂತ್ಕೋಬೇಕಷ್ಟೇ. ಸಾಕು ನಿಲ್ಸು. ಅದಕ್ಕೇನು ಮರ್ಯಾದೆ ಇಲ್ಲದೆ ಏನೇನೋ ಮಾತಾಡ್ತಿದ್ಯಾ? ಅದಕ್ಕೆ ಅಂದ್ರೆ ಮನೆ ಬೆಳಗ್ಬೇಕಾದವರು ಮೆತ್ತಿಗೆ ಹಂಗೆ ಮನೆ ಮುಳುಗಿಸ್ಬಿಡೋದಲ್ಲ. ಈ ದುಡ್ಡೆಲ್ಲ ಅವಳಿಗೊಂದು ಲೆಕ್ಕನೇ ಇಲ್ಲ ಕಣೋ. ಅದು ಇವಳು ಕಾಂದಾನಿಗೆ ಟೀ ಬಿಸ್ಕೆಟ್ ತಿನ್ನೋ ದುಡ್ಡು ಅಷ್ಟೇ. ನೇಮಿನ 10 ಲಕ್ಷದ್ದು ಬಿಸ್ಕೆಟ್ ಸಿಗುತ್ತೇನೆ? ಓ ಮೋಸ್ಟ್ಲಿ ಈ ಗೋಲ್ಡ್ ಬಿಸ್ಕೆಟ್ ಇರಬೇಕು ಅಲ್ವಾ? ಸಾಕ್ ನಿಲ್ಲಿಸ್ಯಾ? ಅವಳು ಯಾರು, ಅವಳ ಕುಟುಂಬ ಎಂತದ್ದು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ ನೀನು? ಅದು ಗೊತ್ತಲ್ಲ, ಇದೊಂದು ದೊಡ್ಡ ಫ್ರಾಡ್. ಸಾಕು ನಿಲ್ಸೋ. ಇನ್ನು ಸ್ವಲ್ಪ ದಿನದಲ್ಲೇ ಇದೆಲ್ಲ ಗೊತ್ತಾಗುತ್ತೆ. ಆವಾಗ ಗೊತ್ತಾಗುತ್ತೆ ರೋಹಿಣಿ ಯಾರು ಅಂತ. ಮುಖ್ಯವಾದವರೆಲ್ಲ ಮನೆಗೆ ಬರ್ತಾರೆ. ಅಯ್ಯಯ್ಯೋ ಪಿತಾಜಿ ಇನ್ನು ಯಾರ್ಯಾರ ಹತ್ರ ಸಾಲ ಮಾಡಿದ್ದಾರೆ ಪಿತಾಜಿ ಇವರು? ದುಡ್ಡು ಕೇಳ್ಕೊಂಡು ಬಡ್ಡಿ ಕಟ್ಟಿ ಅಂತ ಯಾರ್ಯಾರು ಬರ್ತಾರಪ್ಪ ಮನೆಗೆ? ಸಾಕು ನಿಲ್ಸೋ. ಈಗೇನು ಆ ದುಡ್ಡು ನನಗೆ ಬರ್ಬೇಕು ಅಷ್ಟೇ ತಾನೇ? ಹೌದು. ಇನ್ನು 4 ದಿನದಲ್ಲಿ ಆ ದುಡ್ಡು ಬರುತ್ತೆ, ನಾನ್ ನಿನಗೆ ಕೊಡ್ತೀನಿ. ಹೇಗೆ? ಹೆಂಗ್ ಬರುತ್ತೆ? ಏನ್ ಪೋಸ್ಟಲ್ ಬರುತ್ತಾ? ಹೇಗಾದ್ರೂ ಬರುತ್ತೆ. ಇನ್ನೊಂದು ವಾರದಲ್ಲಿ 10 ಲಕ್ಷ ರೂಪಾಯಿ ಬರುತ್ತೆ, ನಾನು ನಿನ್ಗೆ ಕೊಡ್ತೀನಿ ಅಷ್ಟೇ. 17 ಲಕ್ಷ ಬಡ್ಡಿ ಸೇರಿ? ಹೌದು ಕಣೋ, 17 ಲಕ್ಷ ಬಡ್ಡಿ ಸಮೇತ ರೋಹಿಣಿ ಕೊಡ್ತಾಳೆ. ಅಯ್ಯೋ ನಿಂಗೆ ಸುಮ್ಮನಿರಮ್ಮ, ನಿನ್ ಬಗ್ಗೆ ಗೊತ್ತಿಲ್ಲ ಅವನ್ಗೆ. ಕೊಡ್ತಾಳೆ ಕಣೋ ರೋಹಿಣಿ, ಎಲ್ಲ ಕೊಡ್ತಾಳೆ. ಓ ಏನು ಚಾಲೆಂಜ್ ಮಾಡ್ತಿರೋ ಹಾಗಿದೆ? ಹೌದು ಕಣೋ, ಚಾಲೆಂಜ್ ಅಂತಾನೆ ಅನ್ಕೋ. ಇದೇ ವಾರದಲ್ಲಿ ಪೂರ್ತಿ ದುಡ್ಡು ಕೊಡ್ತೀವಿ. ಅದೇಂಗ್ ಸಾಧ್ಯ? ಅಪ್ಪನ ದುಡ್ಡೆಲ್ಲ ಖಾಲಿ ಆಗಿದೆಯಲ್ಲ? ಅದು ಕಳ್ತನ ಆಗಿದೆ.
ನಂಬೋ ಹಾಗಿಲ್ವೇ ಇದು? ಒಂದ ನೀನೇ ಇವನ ಕೈಗೆ ದುಡ್ಡು ಕೊಟ್ಟಿರ್ತೀಯ, ಇಲ್ಲ ಅಂತಂದ್ರೆ ನೀನು ದುಡ್ಡು ತೊಗೊಂಡು ಹೋಗ್ತಾ ಇರೋದು ವಿಷಯ ಇವನು ಗೊತ್ತಾಗಿ ಹುಡುಗರನ್ನ ಕಳಿಸಿ ಆ ದುಡ್ಡನ್ನ ಅಭ್ಯಾಸ ಮಾಡ್ಸಿರ್ತಾನೆ. ಏ ಏನ ಮಾತಾಡ್ತಿದ್ಯಾ? ಅಲ್ಲ ಕಣು, ನಾನೇ ವಾಕ್ ಮಾಡ್ತೀನಿ. ಯಾಕೆಂದ್ರೆ ನೀನ್ ಕಳ್ಳನೇ ಅಲ್ವೇನಾ? ಜಾಸ್ತಿ ಮಾತಾಡ್ಬೇಡ, ಬರೀ 4 ದಿನದಲ್ಲಿ ದುಡ್ಡು ವಾಪಸ್ ಕೊಡ್ತೀನಿ. ದುಡ್ಡು ಕೊಡೋ ಜವಾಬ್ದಾರಿ ನಂದು. ಓ ಮೀನಾ, ನೋಡ್ದೇನಮ್ಮ, ಈ ಪಂಚಾಯತಿಗಳೆಲ್ಲ ಮಾಡಿಕೊಂಡು ನೀನು ನಿಮ್ಮ ಮನೆಗೆ ಹೋಗ್ಲೇ ಇಲ್ಲ. ಬಾ, ಇವಾಗಾದ್ರೂ ಕರ್ಕೊಂಡು ಹೋಗ್ತೀನಿ. ಇಲ್ಲ ರೀ, ಲೇಟ್ ಆಯಿತು. ನಾನು ಇನ್ನೊಂದ್ಸಲ ಹೋಗ್ತೀನಿ ಬಿಡಿ. ಆದರೆ ನಿನ್ನ ಬಾಡಿಗೆ ದುಡ್ಡು ಮಿಸ್ ಆಯ್ತಲ್ಲ. ಹೌದಮ್ಮ, ಮಿಸ್ ಆಗೋಯ್ತು, ಏನು ಮಾಡೋದು. ಇವತ್ತು ಒಂದಿನ ಹೋಗಿದ್ದಿದ್ರೆ ಅಟ್ಲೀಸ್ಟು ಬಡ್ಡಿಗಾದ್ರೂ ದುಡ್ಡಾಗಿರೋದು. ಏನೂ ಮಾಡೋಕ್ಕಾಗಲ್ಲ. ಹೋಗ್ಲಿ ಬಿಡು, ಒಳ್ಳೇದಾಯಿತು. ನೀನೇನಾದರೂ ಫೈನಾನ್ಸರ್ ಆಫೀಸ್ಗೆ ಹೋಗಿರಲಿಲ್ಲ ಅಂದಿದ್ರೆ ಆ ಸಕ್ಕರೆ ಮಾಡಿದ ಅವಾಂತರಗಳು ಯಾವುದು ಗೊತ್ತೇ ಆಗ್ತಾ ಇರಲಿಲ್ಲ. ಆದರೂ ಪಾಪ ರೀ, ಅವ್ರನ್ನ ತುಂಬ ಬೈತಿದ್ರು. ಏನೇ ಪಾಪ ಅಂತೆ ಅವ್ರಿಗೆ? ಕೊಂಪೆಗಳು ಎಲ್ಲ ಹಾಳು ಮಾಡಿ ಬಂದು ಕೂತಿದ್ದಾರೆ, ಅವ್ರಿಗೆ ಅಯ್ಯೋ ಪಾಪ ಅಂತ ಹೇಳು. ನೋಡಿದ್ಯಾ ಇಲ್ಲಿ ಹೆಂಗೆ ಆವಾಜ್ಗಳಾಗ್ತಾ ಇದ್ರು? ಎಷ್ಟು ಪೊಗರಿ ಇರ್ಬೇಕು ಅವ್ರಿಗೆ. ವೆಲ್ ಮೇಂಟೈನಿಂಗ್ ದುರಹಂಕಾರಗಳು. ಇವರೇನೋ ಪರವಾಗಿಲ್ಲ, ಆ ಚಿತ್ತರ್ ಬಿತ್ತರ್ ಮನೋಜ ಇದ್ದಾನಲ್ಲ, ಅವ್ರು ಎಂಡ್ರು ಏನು ಅನ್ಕೊಂಡ್ಬಿಟ್ಟಿದ್ದಾಳೆ ಅವಮ್ಮ ಅವ್ರನ್ನೇ. ಲೇಡಿ ವಿಲನ್ ಆಡ್ದಂಗೆ ಆಡ್ತಾಳಲ್ಲಮ್ಮ ಯವ್ವ ಅವಳು. ಓ, ಹಿಂಗೆ ಆದರೆ ಸರಿ ಹೋಯ್ತು. ನೋಡಿದ್ಯಾ ಅವಮ್ಮ, ನಮ್ಮ ದುಡ್ಡಲ್ಲಿ ಪಾರ್ಲರ್ ಓಪನ್ ಮಾಡಿಬಿಟ್ಟು ನಮ್ಮ ಮುಂದೆ ಆವಾಜ್ಗಳು. ನೀವು ಹೂ ಅಂಗಡಿ ಹಾಕೋದಿಕ್ಕೆ ದುಡ್ಡು ಕೊಡಿ ಅಂತಿದ್ರಿ. ಓ, ಕೇಳಿದೆ. ಸಿಕ್ಕದವ್ರಲ್ಲ ಸಿಕ್ಕದಲ್ಲಿ ತಿನ್ಕೊಂಡು ಹೋಗ್ತಾ ಇದಾರೆ. ನಮ್ಮೂರು ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟೆ ಅಷ್ಟೇ. ಆದರೆ ನನಗಂತ ದುರಾಸೆ ಇಲ್ಲ ರೀ. ಹಂಗಂದ್ರೆ ಹೆಂಗೆ ಮೀನಾ? ಯಾರಿಗೆ ಆದರೂ ದೊಡ್ಡ ಮನುಷ್ಯರಾಗಬೇಕು ಅಂತ ಆಸೆ ಇರತ್ತಲ್ವಾ? ನಿಮಗೂ ಇದೆಯಾ? ಏನೇ ಟಕ್ಕಂತ ಹಿಂಗೆ ಕೇಳ್ಬಿಟ್ಟೆ? ಕೇಳಿದ್ದಕ್ಕೆ ಉತ್ತರ ಹೇಳಿ. ಅಷ್ಟೊಂದು ದುರಾಸೆ ಎಲ್ಲ ಇಲ್ಲಮ್ಮ ನನಗೆ. ಏನೋ ಒಂದು ಕಾರ್ ಇದೆ, ಸ್ವಂತದ್ದೋ ಬಾಡಿಗೆದೋ. ಯಾವಾಗಲೂ ಡ್ರೈವರ್ ಸೀಟ್ ಅಂತೂ ಖಾಯಂ ನನಗೆ. ಅತಿ ಆಸೆ ಎಲ್ಲ ಏನಿಲ್ಲ ನನಗೆ. ನನಗೂ ಅಷ್ಟೇ ರೀ. ನನ್ನ ತಮ್ಮ ತಂಗಿನ ಚೆನ್ನಾಗಿ ಓದಿಸ್ಬೇಕು, ಅವ್ರ ಜೀವನನ ಸೆಟಲ್ ಮಾಡಬೇಕು ಅಂತ ಆಸೆ ಇತ್ತು ಅಷ್ಟೆ. ಮದುವೆ ಆದಮೇಲೆ ನಮ್ಮಮ್ಮನೇ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ಈ ಕೆಲಸಗಳ ಮಧ್ಯೆ ಯಾವ ಆಸೆಗಳು ನೆನಪಿಗೆ ಬರ್ತಿಲ್ಲ. ನೆನಪಾಗ್ತಾ ಇಲ್ಲ ಅಷ್ಟೇ ಮೀನಾ. ಆದರೆ ಆಸೆಗಳೇ ಇಲ್ಲ, ಎಲ್ಲ ಓಟೋಗ್ಬಿಟ್ಟಿದೆ. ಏನು ಹೇಳಕ್ ಹೋಗ್ಬೇಡ ಮೀನಾ. ನೋಡು, ಇವಾಗಲೂ ನೀನು ಒಂದೇ ಒಂದ್ಸರಿ ಹೂ ಅನ್ನು. ಏನಿಗೆ ಹೂ ಅಂದೆ? ಅಯ್ಯೋ, ನೀವೇ ಹೂ ಅನ್ನು ಅಂದ್ರಲ್ಲ. ಏಯ್, ನಾನು ಪೂರ್ತಿ ಮಾತಾಡೋದನ್ನು ಕೇಳಿಸ್ಕೊಳಮ್ಮ ಸ್ವಲ್ಪ. ನೀನು ಇವಾಗಲೂ ಒಂದೇ ಒಂದು ಮಾತು ಹೂ ಅನ್ನು. ನಿನ್ನ ಆಸೆ ಪಟ್ಟಂಗೆ ನಿನಗೋಸ್ಕರ ಒಂದು ದೊಡ್ಡ ಹೂವಿನ ಅಂಗಡಿ ಹಾಕ್ಸ್ಕೊಡ್ತೀನಿ ನಾನು. ದುರಾಸೆ ಇಲ್ಲ ಅಂತ ಹೇಳಿದ್ನಲ್ಲ. ನಾವೇನೇ ಮಾಡಿದ್ರು ಅದು ನಮ್ಮ ದುಡ್ಡಲ್ಲೇ ಮಾಡಿರ್ಬೇಕು. ಈ ಹೂವೇ ವಾಸಿ, ಓದ್ದೋರೆ ಡೇಂಜರ್. ಕಂಡೋರ್ ದುಡ್ಡು ಅನ್ನೋದು ನೋಡೋದಿಲ್ಲ. ಹಂಗಂಗೆ ಅಬುಕ್ ಅದ ನುಂಗಾಕ್ಬಿಡ್ತಾರೆ ಎಲ್ಲ. ಈ 11 ತಿಂಗಳು ಮನೋಜನ್ ಟ್ರೈನಿಂಗು. ದುಡ್ಡು ಕೊಡು ಅಂತ ಪ್ರಾಣ ಹಿಂಡುತ್ತಿದ್ದಾರೆ. ಎಲ್ಲಿಂದ ತಂದ್ಕೊಡ್ಲಿ ನಾನು? ಅತ್ತೆಯವರು ಹೇಳಿದ ಟೈಮ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಹೇಗೆ ಅಷ್ಟು ಬೇಗ ದುಡ್ಡು ಅಡ್ಜಸ್ಟ್ ಮಾಡ್ತಾರೆ? ಯಾವ ಚೊಂಬಲಿಂಗನ ಗೊತ್ತು. ಒಂದ್ ವೇಳೆ ಹೀಗಾದ್ರೆ ಹೆಂಗೆ? ರೋಹಿಣಿಯವರಪ್ಪ ಮಲೇಷ್ಯಾದಲ್ಲಿ ದೊಡ್ಡ ಶ್ರೀಮಂತರಂತೆ. ರೋಹಿಣಿ ಮುಖಾಂತರ ಅವ್ರ ಅಪ್ಪನ ಹತ್ರ ದುಡ್ಡು ಕೇಳ್ತಾರೇನೋ. ಓ, ಇರ್ಬೋದು. ಅಲ್ಲ ಮತ್ತೆ
ಆ ದುಡ್ಡನ್ನ ಮೊದಲೇ ತಗೊಳ್ಳೋರು ಇವಾಗ ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದಾರೆ? ಅದೇನೋ ಅವ್ರ ಅಪ್ಪ ಮಗಳ ಮಧ್ಯೆ ಗಲಾಟೆ ಅಂತಲ್ಲ. ಎಕರೆ ಗಟ್ಟಲೆ ಸುಳ್ಳು ಹೇಳ್ತಾಳ ಪೌಡ್ರಮ್ಮ. ಅದೇನು ವಿಷಯ ನಾವು ತಿಳ್ಕೋಬೇಕು. ನೋಡ್ತಾರೋ ಒಂದಲ್ಲ ಒಂದಿನ ಸಿಕ್ಕಾಕೋತಾಳೆ ಪೌಡ್ರಮ್ಮ. ಇರ್ಬೋದು ರೀ, ಆದರೆ ಸದ್ಯಕ್ಕೆ ಆ ದುಡ್ಡನ್ನ ರೋಹಿಣಿ ಅವ್ರ ತಂದೆ ಹತ್ರನೇ ತಗೋಬೋದು ಅಂತ ನನಗನ್ಸ್ತಿದೆ.